ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನನ್ನ ಚಿಕ್ಕಮ್ಮನ ಮನೆಗೆ ಬಂದಿದ್ದೀನಿ. ಅಲ್ಲಿ ಹೂವಿನ ಗಿಡ ಎಲ್ಲ ಯಾವ ರೀತಿ ನೆಟ್ಟಿದ್ದಾರೆ, ಯಾವ್ಯಾವ ವೆರೈಟಿ ಹೂವಿನ ಗಿಡಗಳಿದೆ ಎಲ್ಲ ಅಂತ ನೋಡೋಣ ಬನ್ನಿ. ಇದು ಆ್ಯಂಥೋರಿಯಂ, ದೊಡ್ಡ ಆ್ಯಂಥೋರಿಯಂಗಳಿದೆಲ್ಲ. ತುಂಬ ವೆರೈಟೀಸ್ ಇದೆ. ಈಗ ಹೂವೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದೊಂದು ವೆರೈಟಿ ಅಂತೇವೆ, ಈ ತರ ಇದೆ ನೋಡಿ, ಡಬ್ಬಲ್ ಇದ್ರ ತರ. ಐವಿಜರೇನಿಯಂ ಕೂಡ ಹಾಕಿದ್ದಾರೆ, ಆದ್ರೆ ಈಗೆಲ್ಲ ಹೂವು ಕಡಿಮೆ ಆಗಿದೆ. ಕಟ್ ಮಾಡಿರೋದ್ರಿಂದ ಹೂವೆಲ್ಲ ಕಡಿಮೆ ಆಗಿದೆ ಈಗ. ಇದು ಬೋಗುವಿಲಾಸ ನೋಡಿ, ಎಷ್ಟು ಸುಮಾರು ವೆರೈಟಿ ಇದೆ. ಒಂದು 8-10 ಕಲರ್ ಇದೆ. ಎಷ್ಟು ಚೆನ್ನಾಗಿ ಹೂವಾಗಿದೆ ನೋಡಿ ಈಗ. ಇದೊಂದು ಕಲರ್ ನೋಡಿ, ಬೇರೆ ಕಲರ್, ಡಬ್ಬಲ್ ಕಲರ್ ಇದು. ನೋಡಿ ಇದೊಂದು ಕ್ರೋಟನ್ ಎಷ್ಟು ಚೆನ್ನಾಗಿದೆ ಅಂತ. ಇದರಲ್ಲೊಂದು ಹೂ ತರ ಬಂದು ಎಷ್ಟು ಚೆನ್ನಾಗಿದೆ ಇದು ನೋಡಿ. ನೋಡಿ ಇದೊಂದು ವೆರೈಟಿ ಹೂವು, ಅದ್ರ ಹೆಸರು ಗೊತ್ತಿಲ್ಲ ನನಗೆ. ನೋಡಿ ಆಂಟಿಗೋನಿಯಾ ಅಂತ, ಎಷ್ಟೊಂದು ಹೂ ಬಿಟ್ಟಿದೆ ಅಂತ. ಇದು ಈ ಟೈಮಲ್ಲಿ ತುಂಬಾ ಒಳ್ಳೆ ಹೂ ಬಿಡುತ್ತೆ. ಇದು ಬಳ್ಳಿ ಟೈಪು, ಇದು ಬೇರೆ ಗಿಡಕ್ಕೆ ಹಬ್ಬಿಕೊಂಡಿರೋದು ಇದು. ಇದೊಂಥರ ಕ್ರೋಟನ್ಸ್. ಇದು ಬೋನ್ಸಾಯಿ ಪ್ಲಾಂಟ್ ಅಂತ. ಇದು 6 ಮಂತ್ ಫ್ಲವರ್ ಅಂತ ಹೇಳ್ತಾರೆ. ಈಗ ಹೂ ಆಗಿಲ್ಲ, ಈಗೆಲ್ಲ ಹೂ ಆಗಿ ಖಾಲಿ ಆಗಿದೆ. ಈ ಪಟ್ಟಲ್ಲಿ ಒಂದು ಹೂವು ಇದೆ ಅಷ್ಟೇ ಇದರಲ್ಲಿ. ತುಂಬಾ ಆಂಥೋರಿಯಮ್ಸ್ ಹಾಕಿದ್ದಾರೆ ಅವರು. ಮತ್ತೆ ಅವರು ಆಂಥೋರಿಯಮ್ಸ್ ಈ ತರ ಹೂ ಬಿಡ್ಲಿಕ್ಕೆ ವಾರಕ್ಕೊಂದ್ಸಲ ಸಗಣಿ ನೀರು ಕೊಡ್ತಾನೆ ಇರ್ತಾರೆ. ನೋಡಿ ಇದೊಂದು ವೆರೈಟಿ ಆಂಥೋರಿಯಂ. ನೋಡಿ ಇದು ಮೆಲಸ್ಟೋಮಾ ಪ್ಲಾಂಟ್, ತುಂಬಾ ಚೆನ್ನಾಗಿ ಹೂವು ಬಿಟ್ಟಿದೆ ಅಂತ. ನೆಲದಲ್ಲೇ ಹಾಕಿದ್ದಾರೆ, ಪಾಟಲ್ಲಿ ಹಾಕಲಿಲ್ಲ ಅವರು. ಇದು ಬೇಸಿಗೆಯಲ್ಲಿ ತುಂಬಾ ಹೂಗಳು ಬಿಡುತ್ತೆ. ಇದು 4-5 ಕಲರ್ ಇದೆ.
ಈಗ ಒಂದೇ ಕಲರ್ ಹೂ ಆಗಿರೋದು. ಇದು ನನ್ನ ಚಿಕ್ಕಮ್ಮನ ಮನೆಯ ಹೋಮ್ ಗಾರ್ಡನ್. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.